ಮಾಡೋದಿಲ್ಲ ನಾವು, ರಾಂಗ್ ಮಾಡಬೇಡದು. ನಾವು ಇವತ್ತಿದ್ದೀವಿ ಐತಿಹಾಸಿಕ ಸ್ಥಳದಲ್ಲಿರುವಂತಹ ಸಿದ್ದರ ಬೆಟ್ಟದಲ್ಲಿ. ನೆಲಮಂಗಲ ಹಾಗೂ ದಾಬಸ್ಪೇಟೆಯ ಮಧ್ಯ ಬರುವಂಥ ಒಂದು ಬೆಟ್ಟ ಇದು. ಯಾರಿಗಾದ್ರೂ ಮಾಟ ಮಂತ್ರ ಆಗಿದ್ರೆ ಇಲ್ಲಿ ಬಂದ್ರೆ ಯಾವ ರೀತಿ ಪರಿಹಾರ ಸಿಗುತ್ತೆ? ಗಂಡು ಮಕ್ಕಳ ಸಂತಾನ ಬೇಕು ಅಂತಂದ್ರೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ನಿಜ. ಸಂತಾನ ಭಾಗಕ್ಕೆ ಹೆಸರುವಾಸಿಯಾದಂಥ ದೇವಸ್ಥಾನ ಇದು. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನಸ್ಸಲ್ಲಿ ಶಾಂತಿ ಇಲ್ಲ ಅಂತಂದ್ರೆ ನೀವು ಬನ್ನಿ, ಇಲ್ಲಿ ಬಂದು ನೋಡಿ. ಹಾಗೂ ಇಲ್ಲಿನ ಪವಾಡ ಖಂಡಿತವಾಗ್ಲೂ ಸತ್ಯ ಅಂತ ನಿಮ್ಗೆ ಅನ್ಸುತ್ತೆ. ದೇವಸ್ಥಾನದಲ್ಲಿ ಯಾರೂ ಇಲ್ಲ, ನೀವೇ ಬಂದು ಭಕ್ತಾದಿಗಳಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಟೇಕ ಕೊಟ್ಟಿದ್ದಾರೆ ನೋಡಿ, ಬಹಳ ಇದೊಂಥರ ಬಹಳ ಅಪಾಯ. ನಾವು ಇಲ್ಲಿ ನಿಂತಿರೋದು ಕೂಡ ಅಪಾಯ ಇದೆ ಇಂಥ ಸ್ಥಿತಿನಲ್ಲಿ. ಇಲ್ಲಿ ಯಾವುದೇ ಧರ್ಮ, ಜಾತಿ ಅಥವಾ ವ್ಯಕ್ತಿಗಳ ಮೇಲೆ ಈ ಬೆಟ್ಟ ಅಲ್ಲ. ಈ ಒಂದು ಬೆಟ್ಟ ಹಿಂದೂ ಮತ್ತೆ ಮುಸ್ಲಿಮ್ಸರ ಬಾಂಧವ್ಯಕ್ಕೆ ಒಂದು ಒಳ್ಳೆ ಪ್ರತೀಕ ಅಂತಾನೆ ಹೇಳ್ಬೋದು. ಇವ್ರು ಮುಸ್ಲಿಮ್ಸು, ಇವ್ರು ಹಿಂದೂ ಅಂತ ಯಾವ್ದು ಇಲ್ಲ ಸರ್ ಇಲ್ಲಿ ಮಾತ್ರ. ನಾನು ಹೇಳ್ದಂಗೆ ಇಲ್ಲಿ ಯಾರೂ ಪುರೋಹಿತರಲ್ಲ. ಆ ಭಗವಂತನ ಕೃಪೆ ನಿಮ್ಮೆಲ್ರಿಗೂ ಇರಲಿ ಅಂತ ಹೇಳ್ತಾ, ನೋಡ್ತಿದ್ದೀರಾ ಇದೆ ದರ್ಗಾ, ಅಲ್ಲಿ ಕೈ ಮುಟ್ಕೊಂಡು ಹೋಗ್ತಾರೆ. ನಮ್ದು ಕುಯ್ದ ರಕ್ತ ಒಂದೇ, ನಿಮ್ದು ಕುಯ್ದ ರಕ್ತ ಒಂದೇನೆ. ಹಿಂದೂ ಮುಸ್ಲಿಮರ ಐಕ್ಯತೆಗೆ ಬಾಂಧವ್ಯಕ್ಕೆ ಒಂದು ಉದಾಹರಣೆ ಅಂದ್ರೆ ಈ ಸಿದ್ದರ ಬೆಟ್ಟ.